ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೋಡಿ, ಕಟಕ ರಾಶಿಯವರಿಗೆ ಸಣ್ಣ ವಿಷಯಕ್ಕೂ ಮನಸ್ಸು ಬೇಸರವಾಗ್ತಾ ಇದೆಯಾ? ಯಾರಾದರೂ ಹೇಳಿದ ಮಾತು ದಿನವಿಡೀ ಯೋಚನೆ ಆಗ್ತಾ ಇದೆಯಾ? ಒಳಗೆ ಏನೋ ಒತ್ತಡ ಇದೆ ಅನಿಸ್ತಾ ಇದೆಯಾ? ಹಾಗಾದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ಈ ಒಂದು ನಮ್ಮ ಚಾನೆಲ್ಗೆ ನೀವೇನಾದ್ರು ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಮತ್ತೆ ಹೊಸದಾಗಿ ಮಾಹಿತಿಗಳು ಬೇಕಾಗಿದ್ದಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ಅಲ್ಲೂ ಕೂಡ ತಿಳಿದುಕೊಂಡು ಫಾಲೋ ಮಾಡಬಹುದು. ನೋಡಿ, ಕಟಕ ರಾಶಿಯವರಿಗೆ ಉತ್ತಮವಾದಂಥ ಒಂದು ಗುಣ ಏನೆಂದರೆ ಇವರು ತುಂಬ ಮನಸ್ಸುಳ್ಳವರು. ಇವರಿಗೆ ಸಂಬಂಧಗಳು, ಪ್ರೀತಿ, ಕುಟುಂಬ ಮುಖ್ಯವಾಗಿರುತ್ತೆ. ಆದರೆ ಇದೇ ಇವರ ಶಕ್ತಿ ಆಗಿರುತ್ತೆ. ಮತ್ತೆ ಒಂದು ವಿಷಯ ಕೆಲವೊಮ್ಮೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದೇ ಒಂದು ಕಾರಣಕ್ಕೆ. ಅದು ಯಾವಾಗಂದ್ರೆ ಪ್ರತಿ ವಿಷಯವನ್ನು ಮನಸ್ಸಿಗೆ ತೆಗೆದುಕೊಂಡಾಗ. ಇದನ್ನೇ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು. ನೋಡಿ, ಚಂದ್ರಗ್ರಹದ ಪ್ರಭಾವದಿಂದ ಕಟಕ ರಾಶಿಯವರ ಮನಸ್ಸು ಬೇಗ ಬದಲಾಗುತ್ತೆ. ಸಣ್ಣ ವಿಷಯವು ಇವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ನೋಡಿ, ಮತ್ತೊಂದು ವಿಷಯ ಏನಂದ್ರೆ ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು ಕಡಿಮೆ ಮಾಡಿದವರು ಮಾತ್ರ ಮುಂದೆ ಹೋಗ್ತಾರೆ. ಯಾಕಂದ್ರೆ ಮನಸ್ಸು ಶಾಂತವಾಗದಿದ್ದರೆ ಮಾತ್ರ ಸರಿಯಾದ ನಿರ್ಧಾರ ಮಾಡಬಹುದು. ಇನ್ನು ಪ್ರತಿ ಮಾತನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಮನಸ್ಸು ಬೇಸರವಾದಾಗ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ನಿಮ್ಮ ಶಾಂತಿಯನ್ನು ಉಳಿಸೋದು ಮುಖ್ಯ ಅಂತ ತಿಳಿದುಕೊಳ್ಳಿ. ಇದನ್ನು ಪಾಲಿಸಿದವರು ಮಾತ್ರ ಮುಂದೆ ಹೋಗ್ತಾರೆ. ಇನ್ನು ಇದನ್ನ ಅರಿಯದೇ ಇದ್ದಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ವಿಷಯಕ್ಕೂ ಬೇಸರ ಪಡ್ತಾರೆ, ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಷ್ಟಪಡ್ತಾರೆ, ಭಾವನೆಗಳಿಂದ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಕಾರಣದಿಂದ ಅವರು ಅದೇ ಜಾಗದಲ್ಲಿ ಇರ್ತಾರೆ. ಕಟಕ ರಾಶಿಯವರಿಗೆ ಒಂದು ಮುಖ್ಯವಾದಂಥ ವಿಷಯ ಏನಂದ್ರೆ ಇವರು ತುಂಬಾ ಒಳ್ಳೆಯ ಹೃದಯವಂತವರು. ಆದರೆ ಹೆಚ್ಚು ಮನಸ್ಸಿಗೆ ತೆಗೆದುಕೊಂಡರೆ ಅದು ಅವರನ್ನೇ ದುರ್ಬಲ ಮಾಡುತ್ತಿದೆ. ಹಾಗಾದ್ರೆ ಈ ಸಮಯದಲ್ಲಿ ನಿಮಗೆ ಒಂದು ಅವಕಾಶ ಏನೆಂದರೆ ನಿಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳುವಂತ ಅವಕಾಶ. ಮತ್ತೆ ಕಟಕ ರಾಶಿಯವರಿಗೆ ಈ ಒಂದು ರಾತ್ರಿಯ ಸಮಯದಲ್ಲಿ ಮಾಡುವಂಥ ಕ್ರಮ ಏನೆಂದರೆ ಪ್ರತಿದಿನ ರಾತ್ರಿ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಆ ದಿನದ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಬಿಡುವಂತ ಅಭ್ಯಾಸ ಮಾಡಿ. ಅನುಕೂಲವಾದಂಥ ಒಂದು ಬಣ್ಣಗಳು ನೋಡೋದಾದ್ರೆ ಇವರಿಗೆ ಬಿಳಿ ಮತ್ತು ತೆಳು ನೀಲಿ ಆಗಿರುತ್ತೆ. ಅದೃಷ್ಟದ ಸಂಖ್ಯೆಗಳು ನೋಡೋದಾದ್ರೆ 2 ಮತ್ತು 7 ಆಗಿರುತ್ತೆ. ಈ ಸಮಯದಲ್ಲಿ ಆಗುವ ಬದಲಾವಣೆಗಳು ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆ ಆಗುತ್ತದೆ, ಸಂಬಂಧಗಳು ಸುಧಾರಿಸುತ್ತವೆ, ನಿಮ್ಮ ಒಳಗಿನ ಬಲ ಹೆಚ್ಚಾಗುತ್ತದೆ. ಇನ್ನು ಕಟಕ ರಾಶಿಯವರು ಒಂದು ಸಣ್ಣದಾಗಿ ಮಾಡಬೇಕಾದಂಥ ಒಂದು ಕ್ರಮ ಏನೆಂದರೆ ಪ್ರತಿ ಸೋಮವಾರ ಶಿವನಿಗೆ ನೀರನ್ನು ಅರ್ಪಿಸಿ ಪ್ರತಿ ಪೂರ್ಣಿಮೆಯ ದಿನ ಚಂದ್ರನನ್ನು ನೋಡಿ ಮೌನವಾಗಿ ಪ್ರಾರ್ಥನೆ ಮಾಡಿ. ವಾರಕ್ಕೆ 1 ಬಾರಿ ಬಿಳಿ ಅಕ್ಕಿ ಅಥವಾ ಹಾಲು ದಾನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಶಾಂತವಾದಂಥ ವಾತಾವರಣ ಕಂಡು ಬರುತ್ತೆ. ಇನ್ನು ಕಟಕ ರಾಶಿಯವರೇ, ನಿಮ್ಮ ಜೀವನದ ಬದಲಾವಣೆ ನಿಮ್ಮ ಮನಸ್ಸನ್ನು ಹೇಗೆ ಹಿಡಿದು ಇಟ್ಕೊಳ್ಳುತ್ತೀರಾ ಅನ್ನೋದರ ಮೇಲೆ ನಿಂತಿದೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ವೀಕ್ಷಕರೇ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಷಯಗಳು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ, ನಿಮ್ಮ ಹೆಚ್ಚಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.